ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಹೇಗಿರುತ್ತೆ? ಈಗ ಜಸ್ಟ್ ಒಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು, ಅಂದ್ರೆ ನನ್ನ ಕಮೆಂಟ್ಸ್ ಚೆಕ್ ಮಾಡ್ತದೆ, ಅವಾಗ ನೋಡಿದೆ ಕೌನ್ಸಿಲಿಂಗ್ ಹೇಗಿರುತ್ತೆ ಸರ್. ಕೆಲವರು ಹೇಳ್ತಿದ್ದಾರೆ ಕೌನ್ಸಿಲಿಂಗ್ ಅಲ್ಲಿ 2 ರೌಂಡ್ ಇರುತ್ತೆ ಅಂತ, ಕೆಲವರು ಹೇಳ್ತಿದ್ದಾರೆ 3 ರೌಂಡ್ಸ್ ಇರುತ್ತೆ ಅಂತ. ಯಾವ್ದು ನಿಜ ಇದ್ರೊಳಗೆ ಈ ರೀತಿ ಎಲ್ಲ ಕೇಳ್ತಾ ಇದ್ರು. ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಡೌಟ್ಸ್ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಅದನ್ನ ಬಿಟ್ಟು ಕೂಡ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ, ಮತ್ತೆ ವಿಡಿಯೋನ ಮಾಡ್ತೀನಿ, ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸರಿ, ವಿಷಯ ತಿಳ್ಕೊಳ್ತಾ ಹೋಗಿದ್ರೆ ಈಗ ಕೌನ್ಸಿಲಿಂಗ್ ಏನಿದೆ ಕಂಬೈನ್ಡ್ ಕೌನ್ಸಿಲಿಂಗ್, ಅದರಲ್ಲಿ ಎಷ್ಟು ರೌಂಡ್ಸ್ ಇರುತ್ತೆ ಅಂತ ಮೊದಲಿಗೆ ಹೇಳ್ಬಿಡ್ತೀವಿ. ನೀಟ್ ಅದಕ್ಕೆ ರಿಲೇಟೆಡ್ ಕೋರ್ಸಸ್ ಏನಿದಾವೆ ಅಂದ್ರೆ MBBS, BDS ಹಾಗೆ ಆಯುಷ್ ಕೋರ್ಸ್ಗಳು, ಇವುಗಳಿಗೆ ಸಂಬಂಧಿಸಿದ 2 ರೌಂಡ್ ನಡೆಸ್ತಾರೆ. ಓಕೆನಾ? ಅಕಸ್ಮಾತ್ ಸೀಟ್ ಉಳಿದ್ರೆ ಮತ್ತು ಕೂಡ 1 ಅಥವಾ 2 ರೌಂಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಬಟ್ ಮೇನ್ ಆಗಿ ಕೇಂದ್ರ ನಡೆಸೋದು 2 ರೌಂಡ್ ಕೌನ್ಸಿಲಿಂಗ್. ಸೀಟ್ ಉಳಿದ್ರೆ ಮಾತ್ರ ಮತ್ತೆ ಬೇರೆ ರೌಂಡ್ಸ್ ನಡೆಸ್ತಾರೆ. ನಂತರ KCET ಏನಿದೆ, KCET ಕೌನ್ಸಿಲಿಂಗ್ ಅಂದ್ರೆ ಈಗ ಎಂಜಿನಿಯರಿಂಗ್ ಹಾಗೆ BSc ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಹಾಗೆ ಫಾರ್ಮಸಿ ಕೋರ್ಸಸ್, ಈ ಎಲ್ಲ ಕೋರ್ಸ್ಗಳಿಗೆ ನಡೆಯುವಂತಹ KCET ಕೌನ್ಸಿಲಿಂಗ್ ಏನಿದೆ ಇದರಲ್ಲಿ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಅಂತ. ಸೊ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ, ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ನೀಟ್ ರ್ಯಾಂಕ್ ಕೂಡ ಅನೌನ್ಸ್ ಆಗಿದೆ, KCET ರ್ಯಾಂಕ್ ಕೂಡ ಅನೌನ್ಸ್ ಆಗಿದೆ. ಈಗ ಅಕಸ್ಮಾತ್ ಆಗಿ ನೀಟ್ ಕೌನ್ಸಿಲಿಂಗ್ ಅಲ್ಲಿ MBBS ಸೀಟ್ ಅವ್ರಿಗೆ ಸಿಗ್ಲಿಲ್ಲ, ಆ ಟೈಮಲ್ಲಿ ಅವರು ಎಂಜಿನಿಯರಿಂಗ್ ಅನ್ನ ಮಾಡಬೇಕು ಅನ್ನೋ ಸೆಕೆಂಡ್ ಆಪ್ಷನ್ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ MBBS ಸಿಕ್ಕರೆ ಅಲ್ಲೇ ಅಡ್ಮಿಷನ್ ಮಾಡ್ಕೋತೀನಿ, ಅಕಸ್ಮಾತ್ MBBS ಸಿಗಲ್ಲ ಅಂತಂದ್ರೆ ನಾನು ಈ ಕಾಲೇಜ್ ಒಳಗಡೆ ಎಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದಿರುತ್ತೆ. ಅಂತ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ, ಇದು ಕೇವಲ ನೀಟ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಹೆಲ್ಪ್ ಆಗಲ್ಲ, ಎಂಜಿನಿಯರಿಂಗ್ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರು, ಅಕಸ್ಮಾತ್ ಮೆಡಿಕಲ್ ಸೀಟ್ ಸಿಗದೇ ಇದ್ರೆ ಅಂತ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಒಂದು 2-3 ವರ್ಷದಿಂದ. ಆವಾಗ ಏನಂತ ಹೇಳಿದ್ರೆ ಅವರಿಗೆ KCET ಸೀಟ್ ಅಲಾಟ್ ಆಗಿರ್ತಿತ್ತು. ಬಟ್ ಮುಂದೆ ಅವರಿಗೆ MBBS ಸೀಟ್ ಅಲಾಟ್ ಆದಾಗ ಅವ್ರಿಗೆ ಸಿಕ್ಕಿರುವಂತಹ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು, ಎಂಜಿನಿಯರಿಂಗ್ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಅವರು MBBS ಸೀಟ್ಗೆ ಹೋಗ್ತಿದ್ರು. ಅವಾಗ ಏನಂತ ಹೇಳಿದ್ರೆ KCET 1-2 ರೌಂಡ್ ಮುಗಿದಿರ್ತಿತ್ತು, ತುಂಬಾ ಸ್ಟೂಡೆಂಟ್ಸ್ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಿದ್ರು. ಈಗ MBBS ಸೀಟ್ ಏನು ಸಿಕ್ತು, ಸೀಟ್ ಕ್ಯಾನ್ಸಲ್ ಮಾಡ್ಕೊಡ್ರಲ್ಲ ಎಂಜಿನಿಯರಿಂಗ್, ಅವರಿಗೆ ಎಂಜಿನಿಯರಿಂಗ್ ಅಲ್ಲಿ ಒಂದು ಒಳ್ಳೆ ಕಾಲೇಜ್, ಟಾಪ್ ಕಾಲೇಜ್ ಸಿಕ್ಕಿದೆ ಅನ್ಕೋಣ. ಬಟ್ ಅವರ ಪ್ರಯಾರಿಟಿ MBBS ಆಗಿದ್ದಕ್ಕೆ ಅವರು ಟಾಪ್ ಎಂಜಿನಿಯರಿಂಗ್ ಆಗಿದ್ರು ಕಾಲೇಜ್ ಆಗಿದ್ರು ಕೂಡ ಅದನ್ನ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು MBBS ಹೋದ್ರು. KCET ಫಸ್ಟ್ ರೌಂಡ್ ಮುಗಿದ ನಂತರ ಅಥವಾ ಸೆಕೆಂಡ್ ರೌಂಡ್ ಮುಗಿದ ನಂತರ ಟಾಪ್ ಕಾಲೇಜ್ ಒಳಗಡೆ ಎಂಜಿನಿಯರಿಂಗ್ಗೆ ವೇಕೆನ್ಸಿ ಆಯ್ತು. ಆಕ್ಚುಲ್ ಆಗಿ ಆ ಟಾಪ್ ಕಾಲೇಜಲ್ಲಿ ಇರುವಂತಹ ಸೀಟ್ ಯಾರಿಗೆ ಸಿಗ್ಬೇಕಾಗಿತ್ತು, ಒಳ್ಳೆ ರ್ಯಾಂಕ್ ಇರಬೇಕಾದವರಿಗೆ, ಹೌದಾ? ಬಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದಾಗ ಒಳ್ಳೆ ರ್ಯಾಂಕ್ ಬಂದಂತಹ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ನನಗೆ ಈ ಕಾಲೇಜ್ ಸಿಕ್ಕಿದೆ, ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಿದ್ದೆ. ಅದಂತರ ಟಾಪ್ ಕಾಲೇಜ್ ಒಳಗಡೆ ಒಂದು ಒಳ್ಳೆ ಬ್ರಾಂಚ್ ಅಷ್ಟು ಚೆನ್ನಾಗಿ ರ್ಯಾಂಕ್ ಬರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಚಾನ್ಸಸ್ ಆಗೋಗ್ಬಿಡ್ತಿತ್ತು. ಬಟ್ ಅಂದ್ರೆ ಆಕ್ಚುಲ್ ಆಗಿ ಹೇಳ್ತಿರೋದು ಎಲ್ರಿಗೂ ಒಳ್ಳೆ ಕಾಲೇಜ್ ಸಿಗ್ಲಿ, ಬಟ್ ಮೆರಿಟ್ ಆಧಾರದ ಮೇಲೆ ಒಳ್ಳೆ ವಿದ್ಯಾರ್ಥಿಗಳಿಗೆ ತಾನೆ ಅಂದ್ರೆ ಒಳ್ಳೆ ಕಾಲೇಜ್ ಸಿಗ್ಬೇಕಾಗಿರೋದು. ಬಟ್ ಆ ಒಂದು ಚಾನ್ಸ್ ಮಿಸ್ ಆಗ್ಬಿಟ್ಟಿತ್ತು ಒಳ್ಳೆ ರ್ಯಾಂಕ್ ಅನ್ನ ಪಡೆದವರಿಗೆ. ಆಗ್ಬಾರ್ದು ಅಂತಾನೆ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ KCET ಹಾಗೆ ನೀಟ್ ಕೋರ್ಸ್ಗಳು ಏನಿದಾವೆ, MBBS, ಎಂಜಿನಿಯರಿಂಗ್, BDS, ಆಯುಷ್ ಕೋರ್ಸಸ್, ನರ್ಸಿಂಗ್, ಫಾರ್ಮಸಿ, ಈ ರೀತಿ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದ, ಈಗ ಸ್ಕ್ರೀನ್ ಮೇಲೆ ನೋಡ್ತಿದ್ರ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದ ಒಂದೇ ಸಲ ಕೌನ್ಸಿಲಿಂಗ್ ಆಗುತ್ತೆ, ಒಂದೇ ಸಲ ಸೀಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಾಗ ಈಗ ಎಂಜಿನಿಯರಿಂಗ್ ಸೀಟ್ ಏನಿದೆ ಅದು ಯಾವ ವಿದ್ಯಾರ್ಥಿ ಸಿಗಬೇಕೋ ಅವ್ರಿಗೆ ಸಿಗುತ್ತೆ. ಅದಂತರ MBBS ಸೀಟ್ ಸಿಗುತ್ತೋ ಎಂಜಿನಿಯರಿಂಗ್ ಸೀಟ್ ಸಿಗೋದು ಚೆಕ್ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆದಾಗಲೇ ಅವ್ರಿಗೆ MBBS ಸೀಟೇ ಅಲಾಟ್ ಆಗುತ್ತೆ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಸೀಟ್ ಬೇರೆ ಯಾವ್ದು ವಿದ್ಯಾರ್ಥಿಗಳು ಅಲಾಟ್ ಆಗ್ಬಿಟ್ಟಿರುತ್ತೆ. ಈ ರೀತಿ ಆಗುತ್ತೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ಕಂಬೈನ್ಡ್ ಕೌನ್ಸಿಲಿಂಗ್ ಪ್ರೊಸೀಜರ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಈಗ ಹೇಳಿದ್ರೆ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸುತ್ತೆ ಒಂದೇ ಸಲ ಕೌನ್ಸಿಲಿಂಗ್ ಆಗುತ್ತೆ, ಅಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಈ ರೀತಿ ಕೌನ್ಸಿಲಿಂಗ್ ಆಗುತ್ತೆ. ಹಾಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗೋಗುತ್ತೆ. ಓಕೆ, ಹಾಗಿದ್ರೆ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಏನಿದೆ ಅದು ಕೂಡ ಒಂದೇ ಸಲ ಮಾಡ್ಬೇಕು. ಅಂದ್ರೆ ಪ್ರಯಾರಿಟಿ ಹೇಳಿದಲ್ವಾ, MBBS ಸಿಗತ್ತಾ ಅಥವಾ ಎಂಜಿನಿಯರಿಂಗ್ ಸಿಗತ್ತಾ, ನರ್ಸಿಂಗ್ ಸಿಗತ್ತಾ, ಇದನ್ನ ಚೆಕ್ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು 2-3 ಕೋರ್ಸ್ ಚೆಕ್ ಮಾಡ್ಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ಆ 3 ಕೋರ್ಸ್ಗಳನ್ನ ಪ್ರಯಾರಿಟಿ ಆರ್ಡರ್ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಒಂದೇ ಸಲ ಆಪ್ಷನ್ ಎಂಟ್ರಿ ಮಾಡೋದು, ಕೇವಲ 3 ಕೋರ್ಸ್ ಅಂತ ಹೇಳಲ್ಲ. ಈಗ ಆಲ್ಮೋಸ್ಟ್ ಇದರೊಳಗಡೆ
ಕೌನ್ಸಿಲಿಂಗ್ ಅಲ್ಲಿ ಇರುವಂತಹ ಎಲ್ಲಾ ಕೋರ್ಸಸ್ ಏನಿದಾವೆ ಅವುಗಳಿಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಕ್ಕೂ ಕೂಡ ಒಂದು ಸಲ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ಇದಕ್ಕೆ ಈ ರೀತಿ ರೂಲ್ಸ್ ಇರಲ್ಲ, ಅಂದ್ರೆ ಫಸ್ಟಿಗೆ MBBS ಆಡ್ ಮಾಡ್ಕೊಳ್ಳಿ, ಎಂಜಿನಿಯರಿಂಗ್ ಆಡ್ ಮಾಡ್ಕೊಳ್ಳಿ, ನರ್ಸಿಂಗ್ ಆಡ್ ಮಾಡ್ಕೊಳ್ಳಿ, ಆ ರೀತಿ ಏನು ರೂಲ್ಸ್ ಇರಲ್ಲ. ನಿಮ್ಮ ಪ್ರಯಾರಿಟಿ ಪ್ರಕಾರ ನೀವು ಆಡ್ ಮಾಡ್ಕೋಬೇಕು. ಅಂದ್ರೆ ಈಗ ಒಂದು 5 MBBS ಸೀಟ್ಸ್ ಇದಾವೆ, ಅವುಗಳನ್ನ ಫಸ್ಟ್ 5 ಪ್ರಯಾರಿಟೀಸ್ ಸೆಟ್ ಮಾಡ್ಕೊಂಡ್ರಿ. ಅದ್ರ ನಂತರ ಮತ್ತು MBBS ಇಷ್ಟ, ಬಟ್ ಆ ಕಾಲೇಜಸ್ MBBS ಕಾಲೇಜ್ ಅಷ್ಟಾಗಿ ಇಷ್ಟ ಇಲ್ಲ ನನಗೆ, ನಾನು 5 ಪ್ರಯಾರಿಟಿ ಆದ ನಂತರ ಒಂದೆರಡು ಎಂಜಿನಿಯರಿಂಗ್ ಕಾಲೇಜ್ ಅಂತ ಒಂದು 4 ಇಂಜಿನಿಯರಿಂಗ್ ಕಾಲೇಜಸ್ ಆಡ್ ಮಾಡ್ಕೊಂಡಿದ್ರೆ 5th ಪ್ರಯಾರಿಟಿ ವರೆಗೆ ಯಾವ್ದಾಯ್ತು MBBS ಕಾಲೇಜಸ್ ಆಯ್ತು. ಅದಂತರ 6th 7th 8th 9th 9 ಪ್ರಯಾರಿಟಿ ಅಂದ್ರೆ ನೆಕ್ಸ್ಟ್ 4 ಪ್ರಯಾರಿಟೀಸ್ ಏನ್ ಮಾಡ್ತೀರಾ, ಎಂಜಿನಿಯರಿಂಗ್ ಕಾಲೇಜ್ ಆಡ್ ಮಾಡ್ಕೊತೀರಾ. ಅದ್ರ ನಂತರ ಮತ್ತೊಂದು 4 MBBS ಕಾಲೇಜನ್ನ ಆಡ್ ಮಾಡ್ಕೊಂಡ್ರೆ ಅದನ್ನ ಆಡ್ ಮಾಡ್ಕೋಬಹುದು. ಅದ್ರ ನಂತರ ಮತ್ತೊಂದೆರಡು ಎಂಜಿನಿಯರಿಂಗ್ ಆಡ್ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಮತ್ತೆ ನರ್ಸಿಂಗ್ ಅನ್ನ ಆಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದನ್ನು ಆಡ್ ಮಾಡ್ಕೋಬಹುದು. ಈ ರೀತಿ ನಿಮಗೆ ಯಾವ್ಯಾವ ಕೋರ್ಸಸ್ ಇಷ್ಟನೋ ಎಲ್ಲಾ ಕೋರ್ಸಸ್ಗಳಿಗೆ ಸಂಬಂಧಂತೆ ಒಂದೇ ಸಲ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆನಾ? ಅದಕ್ಕೆ ಇದನ್ನ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಅಂದ್ರೆ ಎಲ್ಲ ಕೋರ್ಸಸ್ಗಳಿಗೆ ಸಂಬಂಧಂತೆ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಏನಿದೆ ಒಂದೇ ಪ್ರಯಾರಿಟಿ ಲಿಸ್ಟ್ ಮಾಡೋದು. ಎಲ್ಲ ಕೋರ್ಸ್ಗಳಿಗೆ ಸಂಬಂಧಂತೆ ಒಂದೇ ಪ್ರಯಾರಿಟಿ ಲಿಸ್ಟ್ ಅನ್ನ ರೆಡಿ ಮಾಡ್ಕೋತೀರಾ ನೀವು. ಅದ್ರ ನಂತರ ಏನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ, ಡೇಟ್ ಅನೌನ್ಸ್ ಮಾಡ್ತಾರಲ್ವಾ, ಅವಾಗ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧ ಒಂದೇ ಸಲ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅಂದ್ರೆ ಎಲ್ಲಾ ಕೋರ್ಸ್ಗಳನ್ನ ಸೇರಿಸಿ ಕಂಬೈನ್ ಮಾಡಿ ಒಂದು ಲಿಸ್ಟ್ ಮಾಡಿ ಆ ಲಿಸ್ಟ್ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದು ಏನಾಗಿರುತ್ತೆ, ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಇಲ್ಲಿವರೆಗೆ ಎಲ್ಲ ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಮ್ಮೆ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಆಪ್ಷನ್ ಎಂಟ್ರಿ ಮಾಡಿದ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಡೆಮೋ ರೀತಿ. ಇದೀಗ ಕಾಲೇಜಸ್ ನ ಆಡ್ ಮಾಡಿದಿರಾ, ನಿಮ್ಮ ನೀಟ್ ರ್ಯಾಂಕ್ ಈ ರೀತಿ ಇದೆ, ಆಲ್ ಇಂಡಿಯಾ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡ್ತಾರೆ, ಕೆಟಗರಿ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡೋದು ಸೀಟ್ ಅಲಾಟ್ಮೆಂಟ್ ಮಾಡೋದಕ್ಕೆ. ಸೊ ನಿಮ್ಮ ನೀಟ್ ರ್ಯಾಂಕ್ ಇದೆ, KCET ರ್ಯಾಂಕ್ ಇದೆ, ಅಲ್ಲೂ ಕೂಡ ಕೋರ್ಸ್ ವೈಸ್ ರ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ನರ್ಸಿಂಗ್ ರ್ಯಾಂಕ್ ಎಷ್ಟು ಬಂದಿದೆ ನಿಮ್ದು ಅದು ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ರ್ಯಾಂಕ್ ಎಷ್ಟು ಬಂದಿದೆ ನಿಮ್ದು ಅದು ಕೂಡ ಕೊಟ್ಟಿದ್ದಾರೆ, ನಂತರ ಎಂಜಿನಿಯರಿಂಗ್ ರ್ಯಾಂಕ್, ಈ ರೀತಿ ಎಲ್ಲ ಕೋರ್ಸ್ಗಳ ರ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಕೋರ್ಸ್ ವೈಸ್ ಬಂದಿರುವಂತಹ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆ ನೀವು ಆಪ್ಷನ್ ಎಂಟ್ರಿ ಯಾವ್ಯಾವ ಕಾಲೇಜ್ ಅನ್ನ ಆಡ್ ಮಾಡಿದಿರಾ ಅದನ್ನ ನೋಡ್ತಾರೆ. ನಿಮ್ಮ ರ್ಯಾಂಕ್ ನ ಪ್ರಕಾರ ನಿಮಗೆ ಅಲಾಟ್ ಆಗುವಂತಹ ಕಾಲೇಜ್ ಯಾವುದು ಅದನ್ನ ನಿಮಗೆ ತಿಳಿಸಬೇಕು ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಡೆಮೋ ರೀತಿ. ಇದನ್ನ ಆಕ್ಚುಲ್ ಆಗಿ ಯಾಕೆ ಮಾಡ್ತಾರೆ ಅಂತಂದ್ರೆ, ನೀವು ಆಪ್ಷನ್ ಎಂಟ್ರಿ ಒಳಗಡೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನಿಮಗೂ ಗೊತ್ತಾಗ್ಲಿ ಅಂತ. ಸೊ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್. ನಂತರ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಮಾಡೋದು. ನಿಮಗೆ ನಿಮ್ಮ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಆಪ್ಷನ್ ಎಂಟ್ರಿ ಒಳಗಡೆ ಮಿಸ್ಟೇಕ್ ಮಾಡಿಬಿಡಿ ಅಂತ ನಿಮ್ಗೆ ಗೊತ್ತಾದ್ರೆ, ಅಂದ್ರೆ ಗೊತ್ತಾಗ್ಲಿ ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ನೀವೇನಾದ್ರು ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಡಿ ಅಂತ ನಿಮ್ಗೆ ಹೇಳ್ತಿರೋದು. ಓಕೆನಾ? ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆಪ್ಷನ್ ಎಂಟ್ರಿಯನ್ನು ನೀವು ಎಡಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಫೈನಲ್ ಆಪ್ಷನ್ ಎಂಟ್ರಿ ಯಾಕೆ ಅಂತ ಹೇಳಿದ್ರೆ, ಈಗ ಮೊದಲಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದರ ಮಾಕ್ ಅಲಾಟ್ಮೆಂಟ್ ಆಯ್ತು, ಅದ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟರು, ಎಡಿಟ್ ಮಾಡ್ಕೊಡ್ರಿ, ಅದರ ನಂತರ ಇರೋದು ಫೈನಲ್ ಆಪ್ಷನ್ ಎಂಟ್ರಿ. ಅದೇ ಆಪ್ಷನ್ ಎಂಟ್ರಿ ಪ್ರಕಾರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಅದರ ಮುಂದೆ ನಡೆಯುವಂತಹ ಕೌನ್ಸಿಲಿಂಗ್ ಪ್ರಾಸೆಸ್ ಡಿಪೆಂಡ್ ಆಗಿರುತ್ತೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇಲ್ಲ ಕೇಳಿದಲ್ಲಿ. ಫಸ್ಟ್ ರೌಂಡ್ ಅದರ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಥವಾ ಫಸ್ಟ್ ರೌಂಡ್ ನ ಫೈನಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ಅದಕ್ಕಿಂತ ಮೊದಲೇನು ಆಪ್ಷನ್ ಎಂಟ್ರಿ ಇರುತ್ತೆ. ಅದೇ ಆಪ್ಷನ್ ಎಂಟ್ರಿ ಪ್ರಕಾರ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಅಲಾಟ್ ಮಾಡ್ತಾರೆ. ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಕ್ಲಿಯರ್ ಆಯ್ತು? ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರನೇ ಈ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್. ಯಾವುದೇ ಮಿಸ್ಟೇಕ್ ಮಾಡದೆ ಆಪ್ಷನ್ ಎಂಟ್ರಿ ಮಾಡಬೇಕು. ಅದರ ನಂತರ ಮುಂದಿನ ವಿಷಯವನ್ನ ಹೇಳ್ತಾ ಹೋಗೋದಾದ್ರೆ, ಈಗ KCET ಮತ್ತು ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಹಾಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಟ್ ಎ ಟೈಮ್ ಆಗುತ್ತೆ. ಅಂದ್ರೆ ನೀಟ್ ಮತ್ತು KCET ನಡೆಸುವಂತಹ ನೀಟ್ ಮತ್ತು KCET ಕೌನ್ಸಿಲಿಂಗ್ಗೆ ಸಂಬಂಧಿಸಿದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಒಂದೇ ಡೇಟ್ಗೆ ಆಗುತ್ತೆ. ಓಕೆನಾ? ಸೀಟ್ ಅಲಾಟ್ಮೆಂಟ್ ಆಯ್ತು, ಅಡ್ಮಿಷನ್ ಮಾಡ್ಕೊಳ್ಳೋರು ಅಡ್ಮಿಷನ್ ಮಾಡ್ಕೊಂಡ್ರು, ಮತ್ತೆ ಯಾರ್ಯಾರು ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇದ್ದಾರೆ. ಈಗ ನೆಕ್ಸ್ಟ್ ರೌಂಡ್ ಅಂದ್ರೆ ಯಾವುದು? ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಏನಿದೆ ಅದಕ್ಕೂ ಕೂಡ ಸೀಟ್ ಅಲಾಟ್ಮೆಂಟ್ KCET ಮತ್ತು ನೀಟ್ಗೆ ಆಟ್ ಎ ಟೈಮ್ ಆಗುತ್ತೆ. ಒಂದೇ ಸಲ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ನಂತರ KCET ಒಳಗಡೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಅದು ನಾವು ಜನರಲ್ ಆಗಿ ಥರ್ಡ್ ರೌಂಡ್ ಅಂತ ಕರಿತೀವಿ. ಸೊ KCET ಒಳಗಡೆ
ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಅದು ಹಾಗೆ ಈಗ ನೀಟ್ ಅಲ್ಲಿ ಸೀಟ್ ಬಾಕಿ ಉಳಿದ್ರೆ, ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಅದ್ರ ನಂತರ ನೀಟ್ ರಿಲೇಟೆಡ್ ಕೋರ್ಸ್ಗಳ ಸೀಟ್ ಬಾಕಿ ಉಳಿದ್ರೆ ಮಾಪ್ ಅಪ್ ರೌಂಡ್ ಅಂತ ಮಾಡ್ತಾರೆ. ಜನರಲಿ ಮಾಪ್ ಅಪ್ ರೌಂಡ್ ಪ್ರತಿ ವರ್ಷ ಹಾಗೆ ಆಗತ್ತೆ, ಈ ವರ್ಷ ಕೂಡ ಆಗತ್ತೆ. ಓಕೆ, ಹಾಗಿದ್ರೆ ಈ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹಾಗೆ ನೀಟ್ ನ ಮಾಪ್ ಅಪ್ ರೌಂಡ್ ಇದು ಜನರಲಿ ಬೇರೆ ಬೇರೆ ಸೆಪರೇಟ್ ಆಗಿ ನಡೆಯುತ್ತೆ. ಇದು ಯಾಕೆ ಅಂತ ಕೂಡ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈಗ ನೀಟ್ ಅಲ್ಲಿ ಮೇನ್ ಆಗಿ ಇರೋದು 2 ರೌಂಡ್ಸ್ ಅಷ್ಟೇ. ಓಕೆ, ಬಟ್ KCET ಅಲ್ಲಿ ಮೇನ್ ಆಗಿ 3 ರೌಂಡ್ಸ್ ಇದೆ. KCET ಅಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಇದೆ. ಬಟ್ ನೀಟ್ ಒಳಗಡೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಸೀಟ್ ಬಾಕಿ ಉಳಿದ್ರೆ ಮಾಪ್ ಅಪ್ ರೌಂಡ್. ಅದಕ್ಕೋಸ್ಕರ ಈಗ ಬಾಕಿ ಉಳಿದಂತಹ ಸೀಟ್ಗಳಿಗೆ ಅಷ್ಟೇ ಆಗಿರೋದ್ರಿಂದ ಈ ಮಾಪ್ ಅಪ್ ರೌಂಡ್ ಏನಿದೆ ನೀಟ್ಗೆ ಸಂಬಂಧ ಅದು ಸ್ವಲ್ಪ ಅಂದ್ರೆ ಡೇಟ್ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಯಾವುದು ಈ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಹಾಗೆ ಮಾಪ್ ಅಪ್ ರೌಂಡ್ ರಿಸಲ್ಟ್ ಬರುವಂತಹ ಡೇಟ್ಸ್ ಕೆಲವೊಮ್ಮೆ ಬೇರೆ ಬೇರೆ ಆಗಿರುತ್ತೆ. ಒಂದೇ ಡೇಟ್ಗೂ ಕೂಡ ಅನೌನ್ಸ್ ಮಾಡಬಹುದು, ಬಟ್ ಹೆಚ್ಚಿನದಾಗಿ ಈ ನೀಟ್ ನ ಮಾಪ್ ಅಪ್ ರೌಂಡ್ ರಿಸಲ್ಟ್ ಬರೋ ಡೇಟ್ ಹಾಗೆ ಈ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಎರಡೂ ಕೂಡ ಸ್ವಲ್ಪ ಡೇಟ್ಸ್ ಅಲ್ಲಿ ಚೇಂಜ್ ಆಗಬಹುದು. ಸೊ ಈ ರೀತಿ ಇರುತ್ತೆ. ಈಗ ಇವಿಷ್ಟು ರೌಂಡ್ಸ್ ನಡೆಯುತ್ತೆ. ಇದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ KCET ಅಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ಆಯ್ತು, ಅಂದ್ರೆ 3 ರೌಂಡ್ ಕಂಪ್ಲೀಟ್ ಆಯ್ತು. ಅದ್ರ ನಂತರ ಕೂಡ ಸೀಟ್ಸ್ ಬಾಕಿ ಉಳಿದಿದೆ ಅಂತ ಅನ್ಕೊಳ್ಳೋಣ, ಸೀಟ್ಸ್ ನ ಹಾಗೆ ಬಿಡೋದು. ಬೇರೆ ವಿದ್ಯಾರ್ಥಿಗಳು ವೇಟ್ ಮಾಡೋರು ಕೂಡ ಇರ್ತಾರೆ, ಅಂತ ನಮಗೆ ಸೀಟ್ ಸಿಗೋದು ವೇಟ್ ಮಾಡಿದ್ರು ಕೂಡ ಇರ್ತಾರೆ. ಅದಕ್ಕೋಸ್ಕರ KCET ರಿಲೇಟೆಡ್ ಕೋರ್ಸಸ್ ಏನಿದೆ, ಈಗ ಎಂಜಿನಿಯರಿಂಗ್ ಆಯ್ತು, ನರ್ಸಿಂಗ್ ಆಯ್ತು, ಸೊ ಈ ಎಲ್ಲ ಕೋರ್ಸ್ಗಳಿಗೆ, ಫಾರ್ಮಸಿ ಆಯ್ತು, ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ಮುಂದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ಆದ ನಂತರ ಕೂಡ ಮಾಪ್ ಅಪ್ ರೌಂಡ್ ಅಂತ ಮಾಡ್ತಾರೆ. ಅಂದ್ರೆ ಬಾಕಿ ಉಳಿದಂತಹ ಸೀಟ್ಗೆ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಬಹುದು. ಓಕೆ, ಅದ್ರ ನಂತರ ಈಗ ನೀಟ್ ಅಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಯ್ತು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಯ್ತು, ಮಾಪ್ ಅಪ್ ರೌಂಡ್ ಆಯ್ತು. ಮಾಪ್ ಅಪ್ ರೌಂಡ್ ಆದ ನಂತರ ಕೂಡ ಅಕಸ್ಮಾತ್ ಸೀಟ್ ಉಳಿದ್ರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ಅಂದ್ರೆ ಯಾವ್ಯಾವ ಸೀಟ್ಸ್ ಬಾಕಿ ಉಳಿದಾವೋ ಅಷ್ಟೇ ಇರ್ತವೆ. ಯಾರ್ಯಾರು ಸೀಟ್ಗೆ ವೇಟ್ ಮಾಡ್ತಾ ಇರ್ತಾರೆ, ಬಾಕಿ ಉಳಿದಂತ ಸೀಟ್ಸ್ ನನಗೆ ಆ ಕಾಲೇಜ್ ಇಷ್ಟ ಇದೆ, ನಾನು ಅಡ್ಮಿಷನ್ ಮಾಡ್ಕೋತೀನಿ ಅಂತ ಯಾರು ಇರ್ತಾರೆ ಅವರು ಅಡ್ಮಿಷನ್ ಮಾಡ್ಕೋಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಓಕೆನಾ. ನಂತರ ಈ KCET ಕೂಡ ಥರ್ಡ್ ರೌಂಡ್ ಕಂಪ್ಲೀಟ್ ಆಯ್ತು, ಅದ್ರ ನಂತರ ಸೀಟ್ಸ್ ಉಳಿದ್ರೆ ಮಾಪ್ ಅಪ್ ರೌಂಡ್ ಅಂತ ಮಾಡ್ತಾರೆ. ಅದ್ರ ನಂತರ ಕೂಡ ಸೀಟ್ ಬಾಕಿ ಉಳಿದ್ರೆ ಈ KCET ಕೂಡ ಈ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಆಗತ್ತೆ. ಬಟ್ ಸ್ಟ್ರೇ ವೇಕೆನ್ಸಿ ರೌಂಡ್ ವರೆಗೆ KCET ಕೋರ್ಸ್ಗಳು ಹೋಗೋದು ಕಡಿಮೆ, ಬಟ್ ಕೆಲವೊಮ್ಮೆ ಹೋಗುತ್ತೆ. ಸೊ ಕೌನ್ಸಿಲಿಂಗ್ ಬಗ್ಗೆ ಇದಿಷ್ಟು ವಿಷಯ ಆಗಿತ್ತು. ನಿಮ್ಮ ಆಲ್ಮೋಸ್ಟ್ ಎಲ್ಲ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ವಿಡಿಯೋದಿಂದ ಹೆಲ್ಪ್ ಆಯ್ತಾ ನಿಮಗೆ? ಆಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂತ ಹೇಳಿದ್ರೆ ನೀವು ವಿಡಿಯೋನ ಏನು ಅಪ್ರಿಶಿಯೇಟ್ ಮಾಡ್ತೀರಾ, ಅಂದ್ರೆ ಚೆನ್ನಾಗಿದೆ, ಅದರಿಂದ ಇನ್ಫಾರ್ಮೇಶನ್ ನನಗೆ ಸಿಕ್ತು ಅಂತ ನೀವೇನು ತಿಳಿಸ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ. ಅದರಿಂದ ನಮಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅಥವಾ ಈ ವಿಡಿಯೋದಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಯ್ತು, ಇದು ನನಗೆ ಅನ್ಸುತ್ತೆ. ಅದಕ್ಕೋಸ್ಕರ ಹೆಲ್ಪ್ ಆಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋನ ಲೈಕ್ ಕೂಡ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಮಾಡಿ ಹೋಗ್ತಿದ್ದಾರೆ. ಮತ್ತೆ ಡೌಟ್ ಆದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಸಿಗ್ಬೇಕಲ್ವಾ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.